ಹಾಯ್ ಫ್ರೆಂಡ್ಸ್, ಇವತ್ತು ತಿಳಿಸಾರು ಮಾಡುವುದು. ಸ್ವಲ್ಪ ಹೆಸರುಬೇಳೆ ಮತ್ತು ಸ್ವಲ್ಪ ತೊಗರಿಬೇಳೆಯನ್ನು ಹಾಕಿ ನೀರನ್ನು ಕುಕ್ಕರಿನ ಪಾತ್ರೆಗೆ ಸ್ವಲ್ಪ ಟೊಮೆಟೊ, ಕತ್ತರಿಸಿದ ಟೊಮೆಟೊಗಳನ್ನು ಕೂಡ ಹಾಕಿ ಅದರ ಮುಚ್ಚಳವನ್ನು ಮುಚ್ಚಿ ವಿಸಲನ್ನು ಹಾಕಿ 3-4 ಸೀಟಿ ಹೊಡೆಸ್ಕೊಂಡ್ರೆ ನುಣ್ಣಗೆ ಬೇಳೆ ಬೆಂದಿರ್ತದೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ತೆಗೆದುಕೊಂಡು ಒಂದು ಪ್ಯಾನನ್ನು ಇಡಬೇಕು. ಅದು ಕಾಯ್ದ ನಂತರ ಎಣ್ಣೆಗೆ ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು. ನಂತರ ಸ್ವಲ್ಪ ಹಿಂಗು, ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಬೇಕು. ನಂತರ ಕಟ್ಟು ಮಾಡಿಕೊಂಡ ಕೊತ್ತಂಬರಿ, ಕರಿಬೇವಿನ ಎಲೆಯನ್ನು ಹಾಕಿದ ನಂತರ ಬೇಯಿಸಿದ ಬೇಳೆ ನಾವು ಒಗ್ಗರಣೆಗೆ ಹಾಕಬೇಕು. ನಂತರ ಸ್ಟೋವನ್ನು ಸಿಮ್ನಲ್ಲಿ ಇಡಬೇಕು. ಸಿಮ್ನಲ್ಲಿ ಇಟ್ಟು ನಂತರ ನೆನೆಸಿಟ್ಟುಕೊಂಡ ಹುಣಸೆ ಹಣ್ಣಿನ ರಸವನ್ನು ಕೂಡ ನಾವು ಇದಕ್ಕೆ ಹಾಕಬೇಕು. ಅಂದರೆ ತಿಳಿಸಾರಿಗೆ ರುಚಿ ಬರುತ್ತದೆ. ಆದ್ದರಿಂದ ಹುಣಸೆ ಹಣ್ಣನ್ನು ನಾವು ಕಂಪಲ್ಸರಿ ಹೆಲ್ತ್ ವೈಸ್ ಕೂಡ ಒಳ್ಳೆಯದಂತ ನಾವು ಹೇಳ್ಬೋದು. ಬೆಲ್ಲವನ್ನು ಕೂಡ ಸ್ವಲ್ಪ ಹಾಕಬೇಕು. ಬೆಲ್ಲವನ್ನು ಹಾಕೋದ್ರಿಂದ ಆ್ಯಸಿಡಿಟಿ ಸಮಸ್ಯೆ ಕಡಿಮೆ ಆಗುತ್ತದೆ. ಸ್ವಲ್ಪ ಮಸಾಲೆ ತಿಳಿಸಾರಿನ ಪೌಡರು ಮತ್ತು ಅಚ್ಚು ಖಾರದ ಪುಡಿಯನ್ನು ಕೂಡ ನಾವು ಹಾಕಿದ ನಂತರ ಮತ್ತು ರುಚಿಗೆ ನಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಳ್ಳಿಸೋದು ಅಂತಂದರೆ ಕುದಿಸಿ ಸ್ವಲ್ಪ ಹೊತ್ತು ಸಿಮ್ ಮೇಲಿಟ್ಟು ಚೆನ್ನಾಗಿ ಕುದಿಸಬೇಕು. ಆಮೇಲೆ ಉಪ್ಪನ್ನು ಅದಕ್ಕೆ ಸೇರಿಸಿ ರುಚಿಯಾದ ರಸಂ ಅಥವಾ ತಿಳಿಸಾರು ರೆಡಿಯಾಗುತ್ತದೆ. ಬಿಸಿಯಾದ ಅನ್ನದೊಂದಿಗೆ ನಾವು ಇದನ್ನು ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮೈ ಚಾನಲ್, ಶೇರ್ ಮೈ ಚಾನಲ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.